ಸರ್ ನಾನು ಸಿಲೆಬಸ್ ಓದ್ತೀನಿ, ಸಿಲೆಬಸ್ಸೇ ಸಾಕಲ್ವಾ, ನನಗೆ ಪಿ ವೈ ಕ್ಯೂಸ್ ಏನಕ್ಕೆ ಬೇಕು? ಸೊ ಪಿ ವೈ ಕ್ಯೂಸ್ ಯಾಕೆ ಮಾಡಬೇಕು? ಸಿ ಸಿಲೆಬಸ್ ವಿಲ್ ಗಿವ್ ಯು ದ ಔಟ್ಲೈನ್, ವೆರಾಸ್ ಆ ಸಿಲೆಬಸ್ನ ಯಾವ ಥರ ಯೂಸ್ ಮಾಡಬೇಕು, ದ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಅಂತ ನಾವೇನು ಹೇಳ್ತೀವಲ್ಲ, ದಟ್ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಈಸ್ ಯುವರ್ ಪಿ ವೈ ಕ್ಯೂಸ್. ಇಲ್ಲ ಎಲ್ಲ ಟಾಪಿಕ್ಸ್ ಓದಬೇಕಾ, ಎಂಡ್ ಟು ಎಂಡ್ ಕವರ್ ಟು ಕವರ್ ಓದಬೇಕಾ? ಓದಬೇಕು, ಬಟ್ ಆ ಓದಿದ್ರಲ್ಲಿ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್, ವಿಚ್ ಒನ್ ಐ ಶುಡ್ ಫೋಕಸ್ ಮೋರ್, ಎಲ್ಲಿ ಕ್ವಶನ್ಸ್ ನನಗೆ ಜಾಸ್ತಿ ಬರ್ತಾ ಇದೆ ಅದು ನಂಗೆ ಹೆಂಗೆ ಗೊತ್ತಾಗುತ್ತೆ? ದಟ್ ಐ ವಿಲ್ ನೋ ಓನ್ಲಿ ವೆನ್ ಐ ರೀಡ್ ಪಿ ವೈ ಕ್ಯೂಸ್. ಸೊ ಯಾವ ಥರ ಕ್ವಶನ್ ಕೇಳ್ಬೋದು, ಎಲ್ಲಿಂದ ಕ್ವಶನ್ ಕೇಳ್ಬೋದು, ಹೆಂಗೆ ಕ್ವಶನ್ ಕೇಳ್ಬೋದು, ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಓನ್ಲಿ ವೆನ್ ವಿ ಸಾಲ್ವ್ ದ ಪಿ ವೈ ಕ್ಯೂಸ್. ಸೊ ಪಿ ವೈ ಕ್ಯೂಸ್ ನಾವು ತಿಳ್ಕೊಂಡಷ್ಟು ಯಾವ ಥರ ಟ್ವಿಸ್ಟ್ ಮಾಡ್ತಾನೆ ಅವ್ನ ಕ್ವಶನನ್ನು, ಯಾವ ಥರ ಅವ್ನು ಕೇಳ್ಬೋದು, ದಟ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ವೆನ್ ವಿ ರೀಡ್ ಅವರ್ ಪಿ ವೈ ಕ್ಯೂಸ್. ಟ್ವಿಸ್ಟ್ ಯಾವಾಗ ಬರುತ್ತೆ? ಸೊ ವೆನ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಕೊಟ್ಟಾಗ ನಮಗೆ ಟ್ವಿಸ್ಟ್ ಬಂದು ವಿಲ್ ನಾಟ್ ಬಿ ಏಬಲ್ ಟು ಆನ್ಸರ್ ದಟ್ ಕರೆಕ್ಟ್ಲಿ. ಸೊ ಈ ಪಿ ವೈ ಕ್ಯೂಸ್ ವಿಲ್ ಗೈಡ್ ಅಸ್ where are the traps are going to come, how the questions will be twisted, so that when you see the real question paper in your examination, you will be like, okay, idu nange gottide, nangenu baya illa. ಆ ಒಂದು ಕಾನ್ಸೆಪ್ಚುಯಲ್ ಕ್ಲಾರಿಟಿಗೆ ಯು ಹ್ಯಾವ್ ಟು ಸ್ಟಡಿ ಪಿ ವೈ ಕ್ಯೂಸ್.